ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇದೆ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಬೆಳಗಾವಿಯಲ್ಲೇ ಇದ್ದಾರೆ. ಎಸ್ಐಟಿ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರು ಬೆಳಗಾವಿಗೇನೆ ಹೋಗಿ ಸುವರ್ಣಸೌಧದ ಲಾಂಜ್ನಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಬಟಾ ಬಯಲಾಗಿದೆ. ಎಸ್ಐಟಿ ತನಿಖಾ ವರದಿಯಲ್ಲಿ ಷಡ್ಯಂತರದ ಗುಟ್ಟು ರಟ್ಟಾಗಿದೆ. ಬೆಳ್ತಂಗಡಿ ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಪ್ರಣಬ್ ಮೊಹಂತಿ. ಎಸ್ಐಟಿ ತನಿಖಾ ವರದಿಯಲ್ಲಿ ಈ ಬುರ್ಡೆ ಗ್ಯಾಂಗ್ನ ಷಡ್ಯಂತರಗಳು ಬಯಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಎಸ್ಐಟಿ ಮುಖ್ಯಸ್ಥರು ಒಂದಷ್ಟು ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮಾಡಿರುವ ತನಿಖೆ, ಆ ತನಿಖಾ ವರದಿಯ ಕೆಲ ಪ್ರಮುಖಾಂಶಗಳನ್ನು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಬೆಳಗಾವಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಚಳಿಗಾಲದ ಅಧಿವೇಶನ ನಡೀತಿರೋ ಸಲುವಾಗಿ ಬಹುತೇಕ ಸಚಿವ ಸಂಪುಟ ಬೆಳಗಾವಿಯಲ್ಲೇ ಇದೆ. ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕೂಡ ಎಸ್ಐಟಿ ಮುಖ್ಯಸ್ಥರು ಅಲ್ಲೇ ಬಂದು ಭೇಟಿಯಾಗಿರೋದು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಖಂಡಿತ ಸ್ಮಿತಾ, ಇವತ್ತು ಎಸ್ಐಟಿ ವರದಿಯನ್ನ ಎಸ್ಐಟಿ ತಂಡ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಕ್ಕೆ. ಬಹಳ ಪ್ರಮುಖವಾಗಿ ವಿಧಾನಸಭೆ ಅಧಿವೇಶನ ಅಥವಾ ವಿಧಾನಮಂಡಲ ಅಧಿವೇಶನ ಏನ್ ನಡೀತಾ ಇದೆ, ಈ ಸಂದರ್ಭದಲ್ಲಿ ಯಾವುದೇ ಒಂದು ವರದಿ ಕೊಡಲ್ಲ ಅನ್ನುವಂತ ಮಾಹಿತಿಗಳಿತ್ತು. ಆದ್ರೆ ಏಕಾಏಕಿ ಈಗ ವರದಿಯನ್ನು ಕೊಟ್ಟಿರೋ ಕಾರಣಕ್ಕಾಗಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಯಾರೆಲ್ಲ ಆರೋಪ ಮಾಡಿದ್ರು ಅವರೇ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿರೋ ಬಗ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರ ಸದ್ಯಕ್ಕೆ ಮೌನ ವಹಿಸಿದೆ. ಆ ವರದಿಯನ್ನು ಈಗ ತೆಗೆದುಕೊಂಡಿರೋ ಕಾರಣಕ್ಕಾಗಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ಯಾವುದೇ ಮಾಹಿತಿಯನ್ನ ಮತ್ತು ಪ್ರತಿಕ್ರಿಯೆಯನ್ನ ಮಾಧ್ಯಮಗಳಿಗೆ ನೀಡ್ತಾ ಇಲ್ಲ. ಇದರ ಜೊತೆಗೆ ಪ್ರಣಬ್ ಮೊಹಂತಿ ಅವರನ್ನ ಮತ್ತು ಡಿಜಿಐಜಿಪಿ ಆಗಿರ್ತಕ್ಕಂಥ ಸಲೀಂ ಅವರನ್ನ ಕರೆಸಿಕೊಂಡು ವಿಧಾನ ಪರಿಷತ್ನ ಲಾಂಜ್ನಲ್ಲಿ ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದಾಗಿದೆ, ಪ್ರಮುಖವಾದಂತಹ ಅಂಶಗಳೇನು ಮತ್ತು ಯಾರೆಲ್ಲ ಹೆಸರುಗಳಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಅನ್ನುವಂತ ಮಾಹಿತಿಗಳು ಸಿಗ್ತಾ ಇದಾವೆ. ಇದರ ಜೊತೆಗೆ ಮುಂದೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ರಾಜ್ಯ ಸರ್ಕಾರ ನೀಡಬೇಕು ಮತ್ತು ಸೂಕ್ಷ್ಮವಾದಂತಹ ವಿಚಾರ, ಇದರಲ್ಲಿ ಯಾರೆಲ್ಲ ಹೆಸರುಗಳ ತಲಕ ಹಾಕೊಂಡಿದೆ ಅವರ ಮೇಲೆ ಯಾವ ರೀತಿಯಾದಂತಹ ಕ್ರಮಗಳಾಗಬೇಕು ಅನ್ನುವಂತ ನಿಟ್ಟಿನಲ್ಲಿಯೂ ಕೂಡ ಒಂದು ಚರ್ಚೆ ರೀತಿ ಕೆಲವೊಂದು ಹೆಣ್ಮಕ್ಕಳನ್ನು ಉಪಯೋಗ ಮಾಡಿಕೊಂಡು ಇದು ಮಾಡಿದ್ರು, ಅಪವಿತ್ರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಶನಿ ಶಿಗ್ನಾಪುರದಲ್ಲಿ ಏನೋ ಒಂದು ಅಪವಿತ್ರ ಮಾಡ್ಲಿಕ್ಕೆ ಪ್ರಯತ್ನ, ಅದೇ ದಾರಿಯಲ್ಲಿ ತಿರುಪತಿಯಲ್ಲಿ ಇವತ್ತು ಇದರದನ್ನ ಹಾಕುವಂತದ್ದು ಏನು ಮಾಡಿದ್ದಾರೆ. ಆ ರೀತಿ ವ್ಯವಸ್ಥಿತವಾಗಿ ಧರ್ಮಸ್ಥಳನೂ ಒಂದು ಟಾರ್ಗೆಟ್ ಇದೆ. ಈಗ ಅಯೋಧ್ಯೆ ರಾಮ ಮಂದಿರ ಬಗ್ಗೆನೂ ಮುಸ್ಲಿಮರು ಕೆಲವೊಂದು ಲೀಡರ್ಗಳು ಹೇಳಿಕೆ ಕೊಡ್ತಾ ಇದ್ದಾರೆ, ನಾವು ಒಂದಿಲ್ ದಿವಸ ಮತ್ತೆ ಬಾಬ್ರಿ ಮಸೀದ್ ಕಟ್ತೀವಿ. ಇದ್ರ ಹಿಂದೆ ಎಲ್ಲ ಕಾಂಗ್ರೆಸ್ನ ಬೆಂಬಲ ಇದೆ. ಈಗ ಎಸ್ಐಟಿ ಅವರು ಯಾವಾಗ ಅವರು 8-10 ಕಡೆ ಅಡ್ಡದಾಗ ಶವ ಐತೆ ಅಡ್ಡದಾಗನೇ ಅವನು ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಕ್ಲೋಸ್ ಮಾಡಬೇಕಾಗಿತ್ತು. ಅವ ಹೇಳದಲ್ಲೆಲ್ಲ ಅಡ್ಕೋತೋದ್ರು, ಮುಂದುವರ್ಸಿದ್ರು. ಕಾರಣ ಸರ್ಕಾರದ ಒತ್ತಡ ಅಧಿಕಾರಿಗಳ ಮೇಲೆ. ಆ ಮುಖ್ಯ ಅಧಿಕಾರಿ ಏನಿದ್ರಲ್ಲ, ತನಿಖಾಧಿಕಾರಿಗಳು ಇಲ್ಲ ಇನ್ನೂ ಹೋಗ್ಲಿ, ಅವ್ರು ಹೇಳಿದ್ರು. ಅವಾಗ ಕಿವಿ ಮಾತು ಹೇಳಿದ್ರು ಹೋಮ್ ಮಿನಿಸ್ಟರ್ಗೆ, ಸರ್ ಇಲ್ಲಿ ಏನೂ ಇಲ್ಲ, ಇವರೆಲ್ಲ ನನ್ನ ಮಕ್ಕಳು ಅದಾರ ಅವ್ರು ಹೇಳಿದ್ರು ಸಹಿತ ಇಲ್ಲ ಮಾಡಪ್ಪ, ಮ್ಯಾಗ ರಾಹುಲ್ ಗಾಂಧಿ ಪ್ರೆಷರ್ ಇದೆ ಅಂತ ಹೇಳಿ ಮಾಡಿಸಿದ್ರು. ಇವತ್ತು ಎಸ್ಐಟಿ ಸತ್ಯವಾದಂತ ವರದಿ ಕೊಟ್ಟಿದೆ. ಯಾವುದೇ ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿಯದೆ ಇವತ್ತು ಎಸ್ಐಟಿಯನ್ನು ತನ್ನ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೆ ಈ ಎಸ್ಐಟಿ ವರದಿ ನೋಡಿದ್ರೆ, ಯಾರೋ ಹೇಳುವ ಕಾರಣಕ್ಕೆ, ಒಂದು ಸರ್ಕಾರ ಹೇಳೋ ಕಾರಣಕ್ಕೆ ನಾವು ವರದಿ ಕೊಡುವುದಿಲ್ಲ ತಳಿ ಎಸ್ಐಟಿ ಅವ್ರು ಕೊಟ್ಟಾರೆ. ಯಾಕಂದ್ರೆ ಇದರಲ್ಲಿ RCBಯಲ್ಲಿ 11 ಜನ ಸತ್ರಲ್ಲ, ಅವಾಗ ಪೊಲೀಸ್ ಇಲಾಖೆ ಹೇಳಿತ್ತು ನಮ್ಗೆ ಸೆಕ್ಯೂರಿಟಿ ಕೊಡೋದಾಗೋದಿಲ್ಲ. ಅವಾಗೂ ಅವ್ರ ಮ್ಯಾಗನೆ ಹಾಕ್ಬಿಟ್ರು ಸಿದ್ದರಾಮಯ್ಯ, DK ಶಿವಕುಮಾರ್, ಹೋಮ್ ಮಿನಿಸ್ಟರ್. ನಾನು ಆಗ್ರಹ ಮಾಡ್ತೇನೆ, CBI ಕೊಡಬೇಕು, ಇದನ್ನ ಇಷ್ಟಕ್ಕೆ ಬಿಡಬಾರ್ದು. ಯಾಕಂದ್ರೆ ಕ್ಲಿಯರ್ ಕಟ್ ಆಗಿ SIT ಪೊಲೀಸ್ ಅಧಿಕಾರಿಗಳು ಹೇಳ್ಯಾರ, ಇದರೊಳಗ ಎಲ್ಲಾನು ವ್ಯವಸ್ಥಿತವಾಗಿ ಸಂಚ ರೂಪ ಷರತ್ತು ಪೊಲೀಸ್ ಇಲಾಖೆ ತಮ್ಮನ್ನ ಮೊದಲ ವರದಿ ಒಳಗೆ ಹೇಳೈತಲ್ಲ,
ಹೇಳಿದ್ಮ್ಯಾಗ ಈಗ ಸಿಬಿಐ ಕೊಟ್ಬಿಡ್ರಿ. ಇದು ಯಾಕಂದ್ರೆ ಇಂಟರ್ನ್ಯಾಷನಲ್ ಲಿಂಕ್ ಐತಿ ಇದಕ್ಕೆ. ಇದು ಬರೀ ಕರ್ನಾಟಕ ಸೀಮಿತ ಇಲ್ಲ, ಇದ್ರೊಳಗೆ ದಿಲ್ಲಿ ಇನ್ವಾಲ್ವ್ ಇದೆ, ಇಟ್ಲಿ ಇನ್ವಾಲ್ವ್ ಇದೆ. ಈ ಮೂರೂ ತನಿಖೆ ಮಾಡಲಿಕ್ಕೆ ಅಧಿಕಾರ ಇರುವುದು ಸಿಬಿಐ. ಆ ಸಿಬಿಐ ಕೊಟ್ರೆ ಇಡೀ ಈ ಕಾಂಗ್ರೆಸ್ನ ಬಣ್ಣ ಹೊರಗೆ ಬರ್ತದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಸಿಬಿಐ ತನಿಖೆ ಕೂಡ ಆಗ್ರಹವನ್ನ ಮಾಡಿದೆ. ನೋಡೋಣ ಈ ಪ್ರಕರಣ ಇಷ್ಟಕ್ಕೆ ತಾರ್ಕಿಕ ಅಂತ್ಯ ಕಾಣುತ್ತಾ ಅಥವಾ ಮತ್ತೆ ಏನಾದ್ರೂ ನ್ಯಾಷನಲ್ ಲೆವೆಲ್ ಏಜೆನ್ಸಿಗಳಿಂದ ಏನೋ ತನಿಖೆ ಆಗುತ್ತಾ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ. ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮುಖ್ಯಸ್ಥ ಪ್ರಣಬ್ ಮೊಹಂತಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ. ಸುವರ್ಣಸೌಧದಲ್ಲಿ ಅಧಿವೇಶನ ನಡೀತಾ ಇದೆ. ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಬೆಳಗಾವಿಯಲ್ಲೇ ಇದ್ದಾರೆ. ಎಸ್ಐಟಿ ಮುಖ್ಯಸ್ಥರಾದ ಪ್ರಣಬ್ ಮೊಹಂತಿ ಅವರು ಬೆಳಗಾವಿಗೇನೆ ಹೋಗಿ ಸುವರ್ಣಸೌಧದ ಲಾಂಜ್ನಲ್ಲಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಮಾತುಕತೆಯನ್ನ ನಡೆಸಿದ್ದಾರೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತ್ರ ಬಟಾ ಬಯಲಾಗಿದೆ. ಎಸ್ಐಟಿ ತನಿಖಾ ವರದಿಯಲ್ಲಿ ಷಡ್ಯಂತರದ ಗುಟ್ಟು ರಟ್ಟಾಗಿದೆ. ಬೆಳ್ತಂಗಡಿ ಕೋರ್ಟ್ಗೆ ತನಿಖಾ ವರದಿಯನ್ನ ಸಲ್ಲಿಕೆ ಮಾಡಲಾಗಿದ್ದು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿದ್ದಾರೆ ಪ್ರಣಬ್ ಮೊಹಂತಿ. ಎಸ್ಐಟಿ ತನಿಖಾ ವರದಿಯಲ್ಲಿ ಬುರ್ಡೆ ಗ್ಯಾಂಗ್ನ ಷಡ್ಯಂತರಗಳು ಬಯಲಾಗಿದೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಭೇಟಿಯಾಗಿ ಎಸ್ಐಟಿ ಮುಖ್ಯಸ್ಥರು ಒಂದಷ್ಟು ಮಹತ್ವದ ಮಾತುಕತೆಯನ್ನ ನಡೆಸಿದ್ದಾರೆ. ಧರ್ಮಸ್ಥಳ ವಿರುದ್ಧದ ಷಡ್ಯಂತರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಎಸ್ಐಟಿ ಮಾಡಿರುವ ತನಿಖೆ, ಆ ತನಿಖಾ ವರದಿಯ ಕೆಲ ಪ್ರಮುಖಾಂಶಗಳನ್ನು ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಜೊತೆಯಲ್ಲಿ ಚರ್ಚೆ ಮಾಡಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗಿದೆ. ಡೀಟೇಲ್ಸ್ನೊಂದಿಗೆ ನಮ್ಮ ಪ್ರತಿನಿಧಿ ಬಸವರಾಜ್ ಬೆಳಗಾವಿಯಿಂದಲೇ ನೇರ ಸಂಪರ್ಕದಲ್ಲಿದ್ದಾರೆ. ಬಸವರಾಜ್, ಚಳಿಗಾಲದ ಅಧಿವೇಶನ ನಡೀತಿರೋ ಸಲುವಾಗಿ ಬಹುತೇಕ ಸಚಿವ ಸಂಪುಟ ಬೆಳಗಾವಿಯಲ್ಲೇ ಇದೆ. ಇವತ್ತು ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕೂಡ ಎಸ್ಐಟಿ ಮುಖ್ಯಸ್ಥರು ಅಲ್ಲೇ ಬಂದು ಭೇಟಿಯಾಗಿರೋದು. ಡೀಟೇಲ್ಸ್ ಹಂಚಿಕೊಳ್ಳೋದಾದ್ರೆ ಖಂಡಿತ ಸ್ಮಿತಾ, ಇವತ್ತು ಎಸ್ಐಟಿ ವರದಿಯನ್ನ ಎಸ್ಐಟಿ ತಂಡ ಕೊಟ್ಟಿರ್ತಕ್ಕಂಥದ್ದು ಸರ್ಕಾರಕ್ಕೆ. ಬಹಳ ಪ್ರಮುಖವಾಗಿ ವಿಧಾನಸಭೆ ಅಧಿವೇಶನ ಅಥವಾ ವಿಧಾನಮಂಡಲ ಅಧಿವೇಶನ ಏನ್ ನಡೀತಾ ಇದೆ, ಈ ಸಂದರ್ಭದಲ್ಲಿ ಯಾವುದೇ ಒಂದು ವರದಿ ಕೊಡಲ್ಲ ಅನ್ನುವಂತ ಮಾಹಿತಿಗಳಿತ್ತು. ಆದ್ರೆ ಏಕಾಏಕಿ ಈಗ ವರದಿಯನ್ನು ಕೊಟ್ಟಿರೋ ಕಾರಣಕ್ಕಾಗಿ ರಾಜಕೀಯ ಚಟುವಟಿಕೆಗಳು ಗರಿಗೆದರ್ತಕ್ಕಂಥದ್ದು. ಬಹಳ ಪ್ರಮುಖವಾಗಿ ಯಾರೆಲ್ಲ ಆರೋಪ ಮಾಡಿದ್ರು ಅವರೇ ಈ ಷಡ್ಯಂತ್ರದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂತ ಮಾಹಿತಿಗಳು ಈಗ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಆಗಿದ್ರ ಬಗ್ಗೆ ಸಿಗ್ತಾ ಇರ್ತಕ್ಕಂಥದ್ದು. ಹೀಗಾಗಿ ರಾಜ್ಯ ಸರ್ಕಾರ ಸದ್ಯಕ್ಕೆ ಮೌನ ವಹಿಸಿದೆ. ಆ ವರದಿಯನ್ನು ಈಗ ತೆಗೆದುಕೊಂಡಿರೋ ಕಾರಣಕ್ಕಾಗಿ ಗೃಹ ಸಚಿವರಾದಂತಹ ಪರಮೇಶ್ವರ್ ಅವರು ಕೂಡ ಯಾವುದೇ ಮಾಹಿತಿಯನ್ನ ಮತ್ತು ಪ್ರತಿಕ್ರಿಯೆಯನ್ನ ಮಾಧ್ಯಮಗಳಿಗೆ ನೀಡ್ತಾ ಇಲ್ಲ. ಇದರ ಜೊತೆಗೆ ಪ್ರಣಬ್ ಮೊಹಂತಿ ಅವರನ್ನ ಮತ್ತು ಡಿಜಿಐಜಿಪಿ ಆಗಿರ್ತಕ್ಕಂಥ ಸಲೀಂ ಅವರನ್ನ ಕರೆಸಿಕೊಂಡು ವಿಧಾನ ಪರಿಷತ್ನ ಲಾಂಜ್ ನಲ್ಲಿ ಒಂದು ಮೀಟಿಂಗ್ ಅನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವರದಿಯಲ್ಲಿ ಏನೆಲ್ಲ ಉಲ್ಲೇಖ ಮಾಡಿದಾರಾಗಿದೆ, ಪ್ರಮುಖವಾದಂತಹ ಅಂಶಗಳೇನು ಮತ್ತು ಯಾರೆಲ್ಲ ಹೆಸರುಗಳಿದೆ ಅನ್ನುವಂತ ಒಂದಷ್ಟು ಮಾಹಿತಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ಅನ್ನುವಂಥ ಮಾಹಿತಿಗಳು ಸಿಗ್ತಾ ಇದಾವೆ. ಇದ್ರ ಜೊತೆಗೆ ಮುಂದೆ ಯಾವ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ರಾಜ್ಯ ಸರ್ಕಾರ ನೀಡಬೇಕು ಮತ್ತು ಸೂಕ್ಷ್ಮವಾದಂತಹ ವಿಚಾರ, ಇದರಲ್ಲಿ ಯಾರೆಲ್ಲ ಹೆಸರುಗಳ ತಲಕ ಹಾಕೊಂಡಿದೆ ಅವರ ಮೇಲೆ ಯಾವ ರೀತಿಯಾದಂತಹ ಕ್ರಮಗಳಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿಯೂ ಕೂಡ ಒಂದು ಚರ್ಚೆ ರೀತಿ ಕೆಲವೊಂದು ಹೆಣ್ಮಕ್ಕಳನ್ನು ಉಪಯೋಗ ಮಾಡ್ಕೊಂಡು ಇದು ಮಾಡಿದ್ರು, ಅಪವಿತ್ರ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಶನಿ ಶಿಗ್ನಾಪುರದಲ್ಲಿ ಏನೋ ಒಂದು ಅಪವಿತ್ರ ಮಾಡ್ಲಿಕ್ಕೆ ಪ್ರಯತ್ನ, ಅದೇ ದಾರಿಯಲ್ಲಿ ತಿರುಪತಿಯಲ್ಲಿ ಇವತ್ತು ಗೋ ಇದರದನ್ನ ಹಾಕುವಂತದ್ದು ಏನು ಮಾಡಿದ್ದಾರೆ. ಆ ರೀತಿ ವ್ಯವಸ್ಥಿತವಾಗಿ ಧರ್ಮಸ್ಥಳನೂ ಒಂದು ಟಾರ್ಗೆಟ್ ಇದೆ. ಈಗ ಅಯೋಧ್ಯೆ ರಾಮ ಮಂದಿರ ಬಗ್ಗೆನೂ ಮುಸ್ಲಿಮರು ಕೆಲವೊಂದು ಲೀಡರ್ಗಳು ಹೇಳಿಕೆ ಕೊಡ್ತಾ ಇದ್ದಾರೆ, ನಾವು ಒಂದಿಲ್ ದಿವಸ ಮತ್ತೆ ಬಾಬ್ರಿ ಮಸೀದ್ ಕಟ್ತೀವಿ. ಇದ್ರ ಹಿಂದೆ ಎಲ್ಲ ಕಾಂಗ್ರೆಸ್ನ ಬೆಂಬಲ ಇದೆ. ಈಗ ಎಸ್ಐಟಿ ಅವರು ಯಾವಾಗ ಅವರು 8-10 ಕಡೆ ಅಡ್ಡದಾಗ ಶವ ಐತೈತೆ, ಅಡ್ಡದಾಗನೇ ಅವನು ಸಿಕ್ಕಿಲ್ಲ ಅಂದ್ರೆ ಅಲ್ಲಿ ಕ್ಲೋಸ್ ಮಾಡಬೇಕಾಗಿತ್ತು. ಅವ ಹೇಳದಲ್ಲೆಲ್ಲ ಅಡ್ಕೋತೋದ್ರು, ಮುಂದುವರ್ಸಿದ್ರು. ಕಾರಣ ಸರ್ಕಾರದ ಒತ್ತಡ ಅಧಿಕಾರಿಗಳ ಮೇಲೆ. ಆ ಮುಖ್ಯ ಅಧಿಕಾರಿ ಏನಿದ್ರಲ್ಲ, ತನಿಖಾಧಿಕಾರಿಗಳು ಇಲ್ಲ ಇನ್ನೂ ಹೋಗ್ಲಿ, ಅವ್ರು ಹೇಳಿದ್ರು, ಅವಾಗ ಕಿವಿ ಮಾತು ಹೇಳಿದ್ರು ಹೋಮ್ ಮಿನಿಸ್ಟರ್ಗೆ, ಸರ್ ಇಲ್ಲಿ ಏನೂ ಇಲ್ಲ, ಇವರೆಲ್ಲ ನನ್ನ ಮಕ್ಕಳು ಅದಾರ ಅವ್ರು ಹೇಳಿದ್ರು ಸಹಿತ ಇಲ್ಲ ಮಾಡಪ್ಪ, ಮ್ಯಾಗ ರಾಹುಲ್ ಗಾಂಧಿ ಪ್ರೆಷರ್ ಇದೆ ಅಂತೇಳಿ ಮಾಡಿಸಿದ್ರು. ಇವತ್ತು ಎಸ್ಐಟಿ ಸತ್ಯವಾದಂತ ವರದಿ ಕೊಟ್ಟಿದೆ. ಯಾವುದೇ ಆಡಳಿತ ಪಕ್ಷದ ಒತ್ತಡಕ್ಕೆ ಮಣಿಯದೆ ಇವತ್ತು ಎಸ್ಐಟಿಯನ್ನು ತನ್ನ ಪೊಲೀಸ್ ಇಲಾಖೆ ಕರ್ನಾಟಕದಲ್ಲಿ ಎಷ್ಟು ಗಟ್ಟಿಯಾಗಿದೆ ಅನ್ನೋದಕ್ಕೆ ಈ ಎಸ್ಐಟಿ ವರದಿ ನೋಡಿದ್ರೆ, ಯಾರೋ ಹೇಳುವ ಕಾರಣಕ್ಕೆ, ಒಂದು ಸರ್ಕಾರ ಹೇಳೋ ಕಾರಣಕ್ಕೆ ನಾವು ವರದಿ ಕೊಡುವುದಿಲ್ಲ ತಳಿ ಎಸ್ಐಟಿ ಅವ್ರು ಕೊಟ್ಟಾರೆ. ಯಾಕಂದ್ರೆ
ಇದರಲ್ಲಿ RCBಯಲ್ಲಿ 11 ಜನ ಸತ್ರಲ್ಲ, ಅವಾಗ ಪೊಲೀಸ್ ಇಲಾಖೆ ಹೇಳಿತ್ತು ನಮ್ಗೆ ಸೆಕ್ಯೂರಿಟಿ ಕೊಡೋದಾಗೋದಿಲ್ಲ. ಅವಾಗೂ ಅವ್ರ ಮ್ಯಾಗನೆ ಹಾಕ್ಬಿಟ್ರು ಸಿದ್ದರಾಮಯ್ಯ, DK ಶಿವಕುಮಾರ್, ಹೋಮ್ ಮಿನಿಸ್ಟರ್. ನಾನು ಆಗ್ರಹ ಮಾಡ್ತೇನೆ, CBI ಕೊಡಬೇಕು ಇದನ್ನ, ಇಷ್ಟಕ್ಕೆ ಬಿಡಬಾರ್ದು. ಯಾಕಂದ್ರೆ ಕ್ಲಿಯರ್ ಕಟ್ ಆಗಿ ಪೊಲೀಸ್ SIT ಪೊಲೀಸ್ ಅಧಿಕಾರಿಗಳು ಹೇಳ್ಯಾರ, ಇದರೊಳಗ ಎಲ್ಲಾನು ವ್ಯವಸ್ಥಿತವಾಗಿ ಸಂಚ ರೂಪಿಸ್ಯಾರತ್ತ ಪೊಲೀಸ್ ಇಲಾಖೆ ತಮ್ಮನ ಮೊದಲ ವರದಿ ಒಳಗೆ ಹೇಳೈತಲ್ಲ, ಹೇಳಿದ್ಮ್ಯಾಗ ಈಗ CBI ಕೊಟ್ಬಿಡ್ರಿ. ಇದು ಯಾಕಂದ್ರೆ ಇಂಟರ್ನ್ಯಾಷನಲ್ ಲಿಂಕ್ ಐತಿ ಇದಕ್ಕೆ. ಇದು ಬರೀ ಕರ್ನಾಟಕ ಸೀಮಿತ ಇಲ್ಲ, ಇದ್ರೊಳಗೆ ದಿಲ್ಲಿ ಇನ್ವಾಲ್ವ್ ಇದೆ, ಇಟ್ಲಿ ಇನ್ವಾಲ್ವ್ ಇದೆ. ಈ ಮೂರೂ ತನಿಖೆ ಮಾಡಲಿಕ್ಕೆ ಅಧಿಕಾರ ಇರುವುದು CBI. ಆ CBI ಕೊಟ್ರೆ ಇಡೀ ಈ ಕಾಂಗ್ರೆಸ್ನ ಬಣ್ಣ ಹೊರಗೆ ಬರ್ತದೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು CBI ತನಿಖೆ ಕೂಡ ಆಗ್ರಹವನ್ನ ಮಾಡಿದೆ. ನೋಡೋಣ ಈ ಪ್ರಕರಣ ಇಷ್ಟಕ್ಕೆ ತಾರ್ಕಿಕ ಅಂತ್ಯ ಕಾಣುತ್ತಾ ಅಥವಾ ಮತ್ತೆ ಏನಾದ್ರೂ ನ್ಯಾಷನಲ್ ಲೆವೆಲ್ ಏಜೆನ್ಸಿಗಳಿಂದ ಏನೋ ತನಿಖೆ ಆಗುತ್ತಾ ಅನ್ನೋದನ್ನ. ಕ್ಯಾಮರಾ ಪರ್ಸನ್ ಮಂತೇಶ್ ಜೊತೆ ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಳಗಾವಿ.